ಎಲ್ಲರಿಗೂ ನಮಸ್ಕಾರ. ಕಾರ್ಪೊರೇಟ್ ಅಕೌಂಟಿಂಗ್ 2ನ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ನಾನು MS ದಿವ್ಯಶ್ರೀ, ಸಹಾಯಕ ಪ್ರಾಧ್ಯಾಪಕರಾಗಿ GFGC ಬಿಳ್ಕೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸೆಷನ್ನಲ್ಲಿ ನಾವು ಮಾನವ ಸಂಪನ್ಮೂಲ ಲೆಕ್ಕಶಾಸ್ತ್ರದ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ, HRA provides useful information about the human capital in the organization. ಮೊದಲನೇ ಅನುಕೂಲ HRA ಮಾಡೋದ್ರಿಂದ ಅಂದರೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಮೊದಲ ಅನುಕೂಲ ಏನು ಅಂತ ಹೇಳಿದ್ರೆ, ಮಾನವ ಸಂಪನ್ಮೂಲದ ಮೇಲೆ ಮಾಡಿರುವಂತಹ ಬಂಡವಾಳದ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಸಿಗುತ್ತೆ. ಈ ಒಂದು ಮಾಹಿತಿ ಹೇಗೆ ಹೆಲ್ಪ್ ಆಗುತ್ತೆ ಬಿಸ್ನೆಸ್ ಆರ್ಗನೈಸೇಷನ್ಸ್ಗೆ ಅಥವಾ ವ್ಯವಹಾರ ಸಂಸ್ಥೆಗಳಿಗೆ ಅಂತ ಹೇಳಿದ್ರೆ, ಮ್ಯಾನೇಜರ್ಸ್ಗೆ ಕರೆಕ್ಟ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿಯಾದಂಥ ಡಿಸಿಷನ್ಸ್, ಯಾವ ರೀತಿಯಾದಂಥ ನಿರ್ಧಾರಗಳು ಅಂತ ಹೇಳಿದ್ರೆ, ಒಂದು ಉದಾಹರಣೆ ನೋಡೋಣ. ನೋಡಿ, ಚಾಯ್ಸ್ ಬಿಟ್ವೀನ್ ನ್ಯೂ ರೆಕ್ರೂಟ್ಮೆಂಟ್ ಆ್ಯಂಡ್ ಪ್ರಮೋಷನ್ಸ್, ಟ್ರಾನ್ಸ್ಫರ್ ಆ್ಯಂಡ್ ರಿಟೆನ್ಷನ್ ಆ್ಯಂಡ್ ರಿಟ್ರೆಂಚ್ಮೆಂಟ್ ಆ್ಯಂಡ್ ರಿಟೆನ್ಷನ್. ನೋಡಿ, ಈಗ ಚಾಯ್ಸಸ್ಸು ನಮಗೆ ಆಯ್ಕೆಗಳಿರುತ್ತೆ. ಅಂದರೆ ಮ್ಯಾನೇಜರ್ಸ್ಗೆ ಯಾವ್ಯಾವ ಈಗ ಆಯ್ಕೆಗಳು ಬಂದ ತಕ್ಷಣ ಒಂದನ್ನು ನಿರ್ಧಾರ ಮಾಡಬೇಕಾಗುತ್ತೆ, ಒಂದು ಆಯ್ಕೆನ ನಾವು ಚೂಸ್ ಮಾಡಬೇಕಾಗುತ್ತೆ. ಆ ಆಯ್ಕೆಗಳು ಯಾವ್ದಾದಿರುತ್ತೆ ರಿಗಾರ್ಡಿಂಗ್ ಟು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ರಿಲೇಟೆಡ್ ಈ ಒಂದು ಮ್ಯಾಟರ್ಸ್ ಎಲ್ಲ ಅಂತ ಹೇಳಿದ್ರೆ, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಸಂಬಂಧಪಟ್ಟ ಅಂಶಗಳಿವು. ಅದರಲ್ಲಿ ಬರುವಂಥದ್ದು ಹೊಸ ನೇಮಕಾತಿಗಳು ಅಥವಾ ಯಾವ್ದಾದ್ರು ಪದೋನ್ನತಿಗಳಿದ್ರೆ ಅಥವಾ ಟ್ರಾನ್ಸ್ಫರ್ಸ್ ಇದ್ದರೆ, ರಿಟೆನ್ಷನ್ ಇದ್ದರೆ ಅಥವಾ ರಿಟ್ರೆಂಚ್ಮೆಂಟ್ ಇದ್ದರೆ, ಈ ಆಯ್ಕೆಗಳು ಈಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವರ್ಕರ್ನ ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಉಳಿಸ್ಕೊಳ್ಬೇಕಾ ಅಥವಾ ಬೇಡವಾ, ಅಥವಾ ಅವ್ರನ್ನ ತೆಗೆದಾಕಿ ಹೊಸ ನೇಮಕಾತಿ ಮಾಡ್ಕೋಬೇಕಾ, ಅಥವಾ ಅವ್ರನ್ನ ಬೇರೆ ಕಡೆ ಎಲ್ಲರೂ ಟ್ರಾನ್ಸ್ಫರ್ ಮಾಡಬೇಕಾ, ಅಥವಾ ಅವ್ರಿಗೆ ಪದೋನ್ನತಿ ಕೊಡಬೇಕಾ, ಈ ರೀತಿಯಾದಂತಹ ವಿವಿಧ ಆಯ್ಕೆಗಳ ಮಧ್ಯದಲ್ಲಿ ನಿರ್ಧಾರಗಳನ್ನ ತಗೋಬೇಕಾದ್ರೆ ನಮಗೆ ಮಾನವ ಸಂಪನ್ಮೂಲದ ಮೇಲೆ ಮಾಡಿರುವಂಥ ಬಂಡವಾಳದ ಮೇಲೂ ಕೂಡ ನಿಗಾ ವಹಿಸಿ ಮ್ಯಾನೇಜರ್ಸ್ ತಮ್ಮ ಒಂದು ನಿರ್ಧಾರಗಳನ್ನ ತಗೋಬಹುದು ವಿತ್ ದ ಹೆಲ್ಪ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಮುಂದೆ ನೋಡೋಣ. ಇಟ್ ಥ್ರೋಸ್ ಲೈಟ್ ಆನ್ ದ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಆಫ್ ದ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್. ನೋಡಿ, ವ್ಯವಹಾರ ಸಂಸ್ಥೆಯಲ್ಲಿ ವರ್ಕ್ ಮಾಡುವಂತಹ ಪ್ರತಿಯೊಬ್ಬ ಎಂಪ್ಲಾಯೀಸ್ನ ಶಕ್ತಿ ಮತ್ತು ಅವನ ದೌರ್ಬಲ್ಯಗಳ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ. ಏನು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಮಾನವ ಸಂಪನ್ಮೂಲ ಲೆಕ್ಕಶಾಸ್ತ್ರ. ಸೊ ಇದು ಯಾವ ರೀತಿಯಾಗಿ ಬೆಳಕು ಚೆಲ್ಲುತ್ತೆ ಆ ಒಂದು ಒಬ್ಬೊಬ್ಬ ಎಂಪ್ಲಾಯೀಸ್ನ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ ಬಗ್ಗೆ ಅಂತ ಹೇಳಿದ್ರೆ, ನಮಗೆ ಅವರ ಪೂರ್ಣ ಮಾಹಿತಿ ಗೊತ್ತಿರುತ್ತೆ. ಮಾನವ ಸಂಪನ್ಮೂಲ ಲೆಕ್ಕಶಾಸ್ತ್ರ ಮಾಡಬೇಕಾದ್ರೆ ನಾವು ಅವ್ರನ್ನ ವ್ಯಾಲ್ಯೂ ಮಾಡ್ತೀವಿ, ಮೌಲ್ಯೀಕರಣ ಮಾಡ್ತೀವಿ. ಆ ಮೌಲ್ಯೀಕರಣದಲ್ಲೇ ನಮಗೆ ಪ್ರತಿಯೊಬ್ಬ ಎಂಪ್ಲಾಯಿನ ಟ್ಯಾಲೆಂಟ್ ಏನು, ಅವನ ಶೈಕ್ಷಣಿಕ ಮಟ್ಟ ಏನು, ಅವನ ಸೇವಾನುಭವ ಏನು, ಅಥವಾ ಅವನ ಇತರೆ ಕೌಶಲ್ಯಗಳೇನು, ಅದರ ಆಧಾರದ ಮೇಲೆ ಅವನ್ನ ಮೌಲ್ಯೀಕರಣ ಮಾಡೋದ್ರಿಂದ ನಮಗೆ ಪ್ರತಿಯೊಬ್ಬ ಎಂಪ್ಲಾಯಿನ ಸ್ಟ್ರೆಂತ್ ಏನು, ವೀಕ್ನೆಸಸ್ ಏನು ಅಂತೇಳಿ ಒಂದು ಕರೆಕ್ಟ್ ಪಿಕ್ಚರ್ ಇರುತ್ತೆ, ಒಂದು ಚಿತ್ರಣ ಇರುತ್ತೆ. ಹಾಗಾಗಿ ಇದು ಮ್ಯಾನೇಜ್ಮೆಂಟ್ಗೆ ಫೆಸಿಲಿಟೇಟ್ ಮಾಡುತ್ತೆ. ಫೆಸಿಲಿಟೇಟ್ ಅಂದರೆ ಹೆಲ್ಪ್ ಮಾಡುತ್ತೆ ಇನ್ ರೆಕ್ರೂಟ್ಮೆಂಟ್ ಆ್ಯಂಡ್ ಪ್ಲಾನಿಂಗ್. ಸೊ ಹೊಸ ನೇಮಕಾತಿಗಳು ಅಥವಾ ಮುಂದೆ ಇನ್ಯಾವುದಾದ್ರು ಯೋಜಿಸುವಿಕೆ, ಮಾನವ ಸಂಪನ್ಮೂಲಕ್ಕೆ ರಿಲೇಟೆಡ್ ಆಗಿರುವಂಥ ಯಾವ್ದಾದ್ರು ಯೋಜಿಸುವಿಕೆನ ಮಾಡಬೇಕಾದ್ರೆ ಈ ಒಂದು ಮಾನವ ಸಂಪನ್ಮೂಲ ಲೆಕ್ಕಶಾಸ್ತ್ರ ಹೆಲ್ಪ್ ಮಾಡುತ್ತೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಮುಂದೆ, HRA also facilitates management to evaluate the effectiveness of HR policies and practices. ನೋಡಿ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡೋದ್ರಿಂದ ಮ್ಯಾನೇಜ್ಮೆಂಟ್ಗೆ ಇನ್ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟಲ್ಲಿ ಅಥವಾ ವ್ಯವಹಾರ ಸಂಸ್ಥೆಯಲ್ಲಿ ಈಗಾಗಲೇ ಮಾಡಿರುವಂತಹ ಮಾನವ ಸಂಪನ್ಮೂಲ ನೀತಿಗಳು ಮತ್ತು ಇತರೆ ಪ್ರಾಕ್ಟೀಸಸ್ ಏನಿರುತ್ತೋ ಆ ನೀತಿಗಳು ಸರಿಯಾಗಿದೆಯೋ ಇಲ್ವೋ, ಅಥವಾ ಇದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ಬೋದಾ, ಅಥವಾ ಆ ನೀತಿಯಲ್ಲಿ ಏನಾದರೂ ತಿದ್ದುಪಡಿಗಳು ಮಾಡಬೇಕಾ, ಆ ರೀತಿಯಾದಂಥ ಡಿಸಿಷನ್ಸ್ನ ತಗೋಬೇಕಾದ್ರೆ ಮ್ಯಾನೇಜ್ಮೆಂಟ್ಗೆ HRA ಡೈರೆಕ್ಟಾಗಿ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಪ್ರತಿಯೊಬ್ಬ ಎಂಪ್ಲಾಯಿನ ಒಂದು ಡಾಟಾಬೇಸ್ ಮಾಹಿತಿ ಮ್ಯಾನೇಜ್ಮೆಂಟಲ್ಲಿ ಇರೋದ್ರಿಂದ, ಸೊ HR ಪಾಲಿಸೀಸು ಹೀಗೆ ಇದ್ರೆ ಸರಿನಾ, ಅಥವಾ ಮುಂದೆ ಏನಾದ್ರು ಚೇಂಜ್ ಮಾಡಬೇಕಾ, ಹೊಸದೇನಾದ್ರು ಸೇರಿಸ್ಬೇಕಾ, ಅಥವಾ ಯಾವ್ದಾದ್ರು ತೆಗಿಬೇಕಾ ಅನ್ನೋದ್ರ ಬಗ್ಗೆ HR ಪಾಲಿಸೀಸ್ನ ಫ್ರೇಮ್ ಮಾಡಬೇಕಾದ್ರೂ ಕೂಡ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಹೆಲ್ಪ್ ಮಾಡುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಎಕ್ಸ್ಪೆನ್ಸಸ್ incurred in the additional recruitment in respect of a particular category of employees may indicate the need for a better compensation plan for them. ನೋಡಿ, ಏನಿದು ಅಂತ ಹೇಳಿದ್ರೆ, ಅಡಿಷ್ನಲ್ ಆಗಿ ನೇಮಕಾತಿಗಳನ್ನ ಮಾಡ್ಕೋಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಎಂಪ್ಲಾಯೀಸ್ನ, ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ಸ್ ಅಥವಾ ಸೀನಿಯರ್ ಮ್ಯಾನೇಜರ್ಸ್ ಪೋಸ್ಟ್ಗಳಿಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋವಂಥದ್ದು, ಅವ್ರುಗಳನ್ನ ರೆಕ್ರೂಟ್ ಮಾಡ್ಕೋಬೇಕಾದ್ರೆ, ನೇಮಕಾತಿ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಾದ್ರು ಇನ್ಕರ್ ಆಗಿದೆ, ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಾದ್ರು ಖರ್ಚಾಗಿದ್ರೆ, ವೆಚ್ಚ ಆಗಿದ್ರೆ, ಅಡಿಷ್ನಲ್ ಎಕ್ಸ್ಪೆನ್ಸಸ್ ಅಂತ ಏನು ಹೇಳ್ತೀವಿ,
ಅದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಅವರ ಒಂದು ಟ್ಯಾಲೆಂಟ್ ಅಥವಾ ಅವರ ಒಂದು ಸೇವಾನುಭವ ಅಥವಾ ಅವರ ಶೈಕ್ಷಣಿಕ ಮಟ್ಟದ ಅಥವಾ ಅವರ ಒಂದು ಕೌಶಲ್ಯದ ಮೇಲೆ ಕೊಡುವಂತಹ ಒಂದು ಬೆಲೆ ಆಧಾರದ ಮೇಲೆ ವೆಚ್ಚ ತಗಲಿರ್ಬೋದು. ಸೊ ಹಾಗಾಗಿ ಅವ್ರ ಸ್ಯಾಲ್ರಿನೂ ಕೂಡ ಜಾಸ್ತಿ ಕೊಡಬೇಕಾಗುತ್ತೆ ಅವರ ಒಂದು ಟ್ಯಾಲೆಂಟ್ ಲೆವೆಲ್ ಮೇಲೆ ಅಥವಾ ಅವರ ಒಂದು ಏನೇನು ಗುಣಮಟ್ಟ ಏನೇನು ನಿರ್ಧರಿಸಿರ್ತಾರೋ HR ಪಾಲಿಸಿಯಲ್ಲಿ ಒಬ್ಬ ಸೀನಿಯರ್ ಮ್ಯಾನೇಜರ್ ಹೇಗಿರಬೇಕು, ಅವರ ಟಾಸ್ಕ್ ಏನು, ಆ ರೀತಿಯಾಗಿ ಅದರ ತಕ್ಕಂತೆ ಕಾಂಪನ್ಸೇಷನ್ ಪ್ಲ್ಯಾನು ಕೂಡ ಫಿಕ್ಸ್ ಮಾಡಬೇಕಾಗುತ್ತೆ ಮುಂಚಿತವಾಗಲೇ. ಸೊ ಈ ಒಂದು ನಿರ್ಧಾರಗಳನ್ನ ತಗೋಬೇಕಾದ್ರೆ HR ಹೆಲ್ಪ್ ಮಾಡುತ್ತೆ. ಬಿಕಾಸ್ HR ಅಲ್ಲಿ ಮಾಡಬೇಕಾದ್ರೆ ನಮಗೆ ಎಲ್ಲ ರೀತಿಯಾದಂತಹ ಮಾಹಿತಿ ಇರೋದ್ರಿಂದ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂದ್ರೇ ಅದು ಮಾನವ ಸಂಪನ್ಮೂಲ ಲೆಕ್ಕಶಾಸ್ತ್ರದಲ್ಲಿ ನಮಗೆ ಪ್ರತಿಯೊಬ್ಬ ಎಂಪ್ಲಾಯಿನ ಬಗ್ಗೆ ಎಲ್ಲ ಡಾಟಾ ಇರೋದ್ರಿಂದ ಇದು ಡೈರೆಕ್ಟಾಗಿ ಇಟ್ ಹೆಲ್ಪ್ಸ್ ಇನ್ ಫ್ರೇಮಿಂಗ್ HR ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್. ಮುಂದೆ ನೋಡೋಣ. ಇಟ್ ಆಲ್ಸೋ ಪ್ರೊವೈಡ್ಸ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಫಾರ್ present as well as potential investors to judge a company better on the value strengths of the human resources or assets utilized therein. ನೋಡಿ, ಇದನ್ನು ಲೈನ್ ಬೈ ಲೈನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇದು HR ಇನ್ನೇನು ಹೆಲ್ಪ್ ಮಾಡುತ್ತೆ ಅಂದರೆ ಅದು ಮಾಹಿತಿನ ಕೊಡುತ್ತೆ. ಯಾರಿಗೆ ಮಾಹಿತಿ ಕೊಡುತ್ತೆ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್, ಬಂಡವಾಳ ಯಾರು ಹಾಕಿರ್ತಾರೋ ಕಂಪನಿ ಮೇಲೆ, ಆ ಬಂಡವಾಳ ಹಾಕಿರೋರಿಗೆ ಅಂದರೆ ನಾವು ಶೇರ್ ಹೋಲ್ಡರ್ಸ್ ಅಂತ ಏನು ಕರಿತೀವಿ, ಆ ಶೇರ್ ಹೋಲ್ಡರ್ಸ್ಗೆ ಕರೆಕ್ಟಾಗಿ ಕಂಪನಿನ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿಯಾಗಿ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ, ಅವ್ರು ಯಾಕೆ ಜಡ್ಜ್ ಮಾಡಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಡಿಸೈಡ್ ಫ್ಯೂಚರ್ ನಾನು ಇದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಲೋ ಬೇಡವೋ, ಅಥವಾ ಇರೋ ಇನ್ವೆಸ್ಟ್ಮೆಂಟ್ನೇ ಇನ್ಕ್ರೀಸ್ ಮಾಡಲಾ ಅಥವಾ ಇನ್ವೆಸ್ಟ್ಮೆಂಟ್ನ ನಾನು ವಾಪಸ್ ತೊಗೊಂಬಿಡ್ಲಾ ಅನ್ನೋದ್ರ ಬಗ್ಗೆ ಡಿಸಿಷನ್ಸ್ ಮಾಡಬೇಕಾಗಿರುತ್ತೆ. ಮತ್ತು ಡಿವಿಡೆಂಡ್ಸ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಜಾಸ್ತಿ ಬರುತ್ತೋ ಅಥವಾ ಕಡಿಮೆ ಬರುತ್ತೋ, ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಪ್ರಾಫಿಟ್ಸ್ ಬರುತ್ತೋ ಇಲ್ವೋ, ಈ ಕಂಪ್ನಿಯಲ್ಲಿ ಎಷ್ಟು ಒಟ್ಟು ಮೌಲ್ಯ ಇದೆ, ಒಟ್ಟು ಆಸ್ತಿ ಎಷ್ಟಿದೆ, ಎಷ್ಟು ಹೊರೆ ಹೊತ್ಕೊಂಡಿದ್ದಾರೆ, ಈ ಕಂಪ್ನಿಯಲ್ಲಿ ಎಷ್ಟು ಸಾಲಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಪೂರ್ಣ ಚಿತ್ರಣ ಸಿಗಬೇಕು ಅಂತ ಹೇಳಿದರೆ ಇನ್ವೆಸ್ಟರ್ಸ್ಗೆ ಆ ಕಂಪ್ನಿಯ ಬಗ್ಗೆ ಪೂರ್ಣ ಮಾಹಿತಿ ಇರಬೇಕು. ಪೂರ್ಣ ಮಾಹಿತಿ ಅಂದರೆ ಏನೆಲ್ಲ ಇನ್ಕ್ಲೂಡ್ ಆಗಿರ್ಬೇಕು. ಹಾಗಾದರೆ HR ಮಾಡಿದ್ರೆ ಆ ಕಂಪ್ನಿಯಲ್ಲಿರುವಂತಹ ಬೌದ್ಧಿಕ ಆಸ್ತಿ ಜೊತೆಗೆ ಮಾನವ ಸಂಪನ್ಮೂಲನ ನಾವು ಏನು ಆಸ್ತಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅದರ ಒಟ್ಟು ಚಿತ್ರಣ ಸಿಗುತ್ತೆ. ಹಾಗಾಗಿ ಮುಂದೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಈಗ ಇರುವಂಥ ಇನ್ವೆಸ್ಟರ್ಸ್ನ ಕರೆಂಟ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂದರೆ ಮುಂದೆ ಕಂಪ್ನಿಗೆ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರನ್ನ ನಾವು ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಇವ್ರುಗಳು ಜಡ್ಜ್ ಮಾಡ್ಬೋದು ಕಂಪ್ನಿಯ ಬಗ್ಗೆ. ಹ್ಯೂಮನ್ ರಿಸೋರ್ಸಸ್ ಇಷ್ಟು ಜನ ಇದ್ದಾರೆ, ಅವರ ವ್ಯಾಲ್ಯೂ ಇಷ್ಟಿದೆ, ಸೊ ಅವ್ರು ಇಷ್ಟು ಕಂಪ್ನಿಗೆ ವರ್ಕ್ ಮಾಡ್ತಾರೆ, ಅವರಿಂದ ಇಷ್ಟು ಪ್ರಾಫಿಟ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಚಿತ್ರಣ ಸಿಗುತ್ತೆ. ಹಾಗಾಗಿ ಕರೆಕ್ಟ್ ಡಿಸಿಷನ್ಸ್ನ ಇನ್ವೆಸ್ಟರ್ಸ್ ತೊಗೋಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಇಫ್ 2 ಕಂಪನೀಸ್ ಆರ್ ಆಫರಿಂಗ್ ದ ಸೇಮ್ ರೇಟ್ ಆಫ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ನೋಡಿ, ಈಗ 2 ಕಂಪ್ನಿನೂ ಕೂಡ ತಮ್ಮ ಬಂಡವಾಳ ಏನು ಎಂಪ್ಲಾಯ್ ಮಾಡ್ತಾನೋ, ಎಷ್ಟು ಬಂಡವಾಳ ಹಾಕಿರ್ತಾರೋ ಕಂಪ್ನಿ ಮೇಲೆ ಅಷ್ಟು ಎಷ್ಟು ರಿಟರ್ನ್ ಬರ್ತಿದೆ ಅಂತ ಹೇಳಿದ್ರೆ, ಫಾರ್ 2 ಕಂಪ್ನಿಗಳಲ್ಲಿ ಸೇಮ್ ರಿಟರ್ನ್ ಬರ್ತಾ ಇದೆ, ಹಾಕಿರೋ ಬಂಡವಾಳದಿಂದ ಸೇಮ್ ಅವ್ರಿಗೆ ರಿಟರ್ನ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಏನು ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಆನ್ ದರ್ ಹ್ಯೂಮನ್ ರಿಸೋರ್ಸಸ್ ಕ್ಯಾನ್ ಹೆಲ್ಪ್ ದ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಡಿಸೈಡ್ ವಿಚ್ ಒನ್ ಕಂಪನಿ ಪಿಕ್ಡ್ ಅಪ್ ಬೈ ದ ಟು ಮೇಕ್ ಇನ್ವೆಸ್ಟ್ಮೆಂಟ್ ಅಂತ. ಅಂದರೆ ಸೇಮ್ ರಿಟರ್ನ್ ಆನ್ ಕ್ಯಾಪಿಟಲ್ ಬರ್ತಾ ಇದೆ, ಸೇಮ್ ವಾಪಸ್ ಹಾಕಿರುವಂಥ ಬಂಡವಾಳದ ಮೇಲೆ ಸೇಮ್ ರಿಟರ್ನ್ ಬರ್ತಾ ಇದೆ 2 ಕಂಪ್ನಿಯಲ್ಲೂ. ಈ 2 ಕಂಪ್ನಿಯಿಂದ ಹೇಗೆ ಡಿಸೈಡ್ ಮಾಡ್ಬೋದು ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಲಿ, ಎರಡರೂ ಕೂಡ ಒಂದೇ ಕ್ಯಾಪಿಟಲ್ ಇದೆ, ಒಂದೇ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು ಸಿಗ್ತಿದೆ, ರೇಟು ಯಾವ ರೀತಿ ಡಿಸೈಡ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಒಂದು ಕಂಪನಿ 2 ಕಂಪನಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡಿದೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ಸಲ್ಲಿ ನೋಡಿದಾಗ ಯಾವ ಕಂಪ್ನಿಯಲ್ಲಿ ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂ ಅಥವಾ ವರ್ತ್ ತುಂಬ ಚೆನ್ನಾಗಿದೆಯೋ ಆ ಒಂದು ಆಧಾರದ ಮೇಲೂ ಕೂಡ they can select the company to invest. So ಹಾಗೆ human resource accounting helps in picking to make investments. So this is because HRA is considered as more accurate accounting method of ascertaining true and fair return on the total resources employed in a firm. ಸೊ ಹಾಗಾಗಿ HR ನಾವು ಅಕ್ಯುರೇಟ್ ಮೆಜರ್ಮೆಂಟ್ ಅಂತೇಳಿ ಹೇಳ್ಬೋದು. ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ತೋರಿಸುತ್ತೆ. ಏನು ಮೆಜರ್ಮೆಂಟ್ ತೋರಿಸುತ್ತೆ ಅಂದರೆ ಟ್ರೂ ಆ್ಯಂಡ್ ಫೇರ್, ಅಂದರೆ ಸತ್ಯತೆಯಿಂದ ಕೂಡಿರುತ್ತೆ ಬ್ಯಾಲೆನ್ಸ್ ಶೀಟ್ಸ್. ಯಾಕಂದರೆ ಕರೆಕ್ಟಾಗಿ ಒಂದು ವ್ಯವಹಾರ ಸಂಸ್ಥೆಯಲ್ಲಿರುವಂಥ ಭೌತಿಕ ಆಸ್ತಿಗಳು ಮತ್ತು ಮಾನವ ಸಂಪನ್ಮೂಲ ಬಗ್ಗೆ ನಮಗೆ ಪೂರ್ಣ ಚಿತ್ರಣ ಕೊಡ್ತಾ ಇದೆ ಅಂತ ಹೇಳಿದ್ರೆ ಬರೀ ಭೌತಿಕ ಆಸ್ತಿನ ಅವರು ಕನ್ಸಿಡರ್ ಮಾಡ್ತಾ ಇಲ್ಲ, ದೇ ಆರ್ ಆಲ್ಸೋ ಕನ್ಸಿಡರಿಂಗ್ human resources as an asset ಅಂತ ಹೇಳಿದ್ರೆ we are getting the total picture of the asset of the company. So finally, the information provided by HRA enables management to control various types of human resources cost
and in turn help improve profitability of the organization. ಸೊ ಇನ್ ಟೋಟಲ್ ಆಗಿ ಎಚ್ ಆರ್ ಎಯಿಂದ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಇನ್ ಕಂಟ್ರೋಲಿಂಗ್ ವೇರಿಯಸ್ ಟೈಪ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಕಾಸ್ಟ್. ಸೊ ಲೆಕ್ಕಶಾಸ್ತ್ರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಹ್ಯೂಮನ್ ರಿಸೋರ್ಸಸ್ ಮೇಲೆ ಆಗ್ತಿರುವಂತಹ ವೆಚ್ಚ ಅತಿ ಹೆಚ್ಚು ವೆಚ್ಚ ಆಗ್ತಾ ಇದ್ರೆ, ಅಥವಾ ಇನ್ನೆಲ್ಲರೂ ವೆಚ್ಚನ ನಾವು ಕಡಿಮೆ ಮಾಡಿ ಬೇರೆ ಕಡೆ ಹಾಕ್ಬೋದಾ ಅನ್ನೋದ್ರ ಬಗ್ಗೆ ಎಲ್ಲ ಡಿಸಿಷನ್ಸ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಆಗ್ತಿರೋ ವೆಚ್ಚನ. ಆಮೇಲೆ ಇಟ್ ಆಲ್ಸೋ ಹೆಲ್ಪ್ ಇನ್ ಇಂಪ್ರೂವಿಂಗ್ ಪ್ರಾಫಿಟಬಿಲಿಟಿ. ವೆಚ್ಚ ಕಡಿಮೆ ಮಾಡ್ಕೋತಾ ಇದ್ದೀವಿ ಅಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ನಮಗೆ ಎಲ್ಲೋ ವೆಚ್ಚ ಕಡಿಮೆ ಆಗ್ತಿದೆ ಅಂದರೆ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿ ಅರ್ಥ ಅಲ್ವಾ. ಸೊ ಹಾಗಾಗಿ ಸಮ್ ಅದರ್ ವೇ ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಪ್ರಾಫಿಟಬಿಲಿಟಿ ಆಫ್ ದ ಆರ್ಗನೈಸೇಷನ್. ಸೊ ದಿಸ್ ಇಸ್ ಆಲ್ ರಿಗಾರ್ಡಿಂಗ್ ದ ವೇರಿಯಸ್ ಅಡ್ವಾಂಟೇಜಸ್ ಆಫ್ ಡೂಯಿಂಗ್ ಆರ್ ಪ್ರಾಕ್ಟಿಸಿಂಗ್ human resource accounting by business organizations. So moving on, we'll discuss regarding various limitations of human resource accounting. ಲಿಮಿಟೇಷನ್ಸ್ ಅಂದರೆ ಅನಾನುಕೂಲಗಳು. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಅನಾನುಕೂಲಗಳೇನು? ಸೊ ಹೇಗೆ ನಾವು ಅಡ್ವಾಂಟೇಜಸ್ನ ಡಿಸ್ಕಸ್ ಮಾಡಿದ್ವಿ, ಹಾಗೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡೋದ್ರಿಂದ ಒಂದಷ್ಟು ಅನಾನುಕೂಲಗಳೂ ಇವೆ. ನೋಡೋಣ. ದೇರ್ ಆರ್ ನೋ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಹೌ ಟು ಡಿಫ್ರೆನ್ಷಿಯೇಟ್ ದ ಕಾಸ್ಟ್ ಆ್ಯಂಡ್ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸಸ್. ನೋಡಿ, ಯಾವುದೇ ರೀತಿಯಾದಂತಹ ಕರೆಕ್ಟ್ ಪಾತ್ ಇಲ್ಲ, ಕರೆಕ್ಟ್ ವೇ ಇಲ್ಲ, ನಮಗೆ ಗೈಡ್ಲೈನ್ಸ್ ಇಲ್ಲ, ಮಾಹಿತಿ ಇಲ್ಲ, ಅಥವಾ ನಿರ್ದೇಶನಗಳು ಅಂತ ಏನು ಹೇಳ್ತೀವಿ, ಕರೆಕ್ಟಾಗಿ ನಿರ್ದೇಶನಗಳು ಇಲ್ಲ. ಯಾವುದ್ರ ಬಗ್ಗೆ? ಹ್ಯೂಮನ್ ರಿಸೋರ್ಸ್ ಮೇಲೆ ಆಗ್ತಿರುವಂತಹದ್ದು ಕಂಪನೀಸು ಏನು ಹ್ಯೂಮನ್ ರಿಸೋರ್ಸ್ ಬಂದರೆ ಮಾನವ ಸಂಪನ್ಮೂಲ ಮೇಲೆ ಆಗ್ತಿರುವಂಥದ್ದು ವೆಚ್ಚನ ಅಥವಾ ಅವರಿಂದ ಸಿಗ್ತಿರೋ ವ್ಯಾಲ್ಯೂನ ಅಂತೇಳಿ, ಇದು ವೆಚ್ಚನ ಅಥವಾ ಇದು ವ್ಯಾಲ್ಯೂನ ಅಂತೇಳಿ ನಾವು ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಒಂದಕ್ಕೊಂದು ಸಂಬಂಧನ ಕಲ್ಪಿಸೋಕ್ಕಾಗ್ತಾ ಇಲ್ಲ. ಇದು ಕಾಸ್ಟ್, ಇದು ವೆಚ್ಚನ ಅಥವಾ ಇದು ನಮಗೆ ಸಿಗ್ತಿರೋ ಅಂಥ ಮೌಲ್ಯನ ಅಂತೇಳಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಕರೆಕ್ಟ್ ನಿರ್ದೇಶನಗಳು ಇಲ್ಲ. ಒಂದು ಕಡೆ ಹೇಳ್ತೀವಿ ಹ್ಯೂಮನ್ ರಿಸೋರ್ಸಸ್ನ ನಾವು ಒಂದು ಸಲ ತೊಗೊಂಡಾಗ ಕಂಪನಿಗೆ ಅವ್ರ ಮೇಲೆ ನಾವು ವೆಚ್ಚನ ಮಾಡ್ತೀವಿ, ಅಂದರೆ ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ, ಬೆನಿಫಿಟ್ ಕೊಡ್ತೀವಿ, ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋ ಟೈಮಲ್ಲಿ ಎಷ್ಟೋ ವೆಚ್ಚ ತೆಗೆದಿತ್ತು, ಸೊ ಹ್ಯೂಮನ್ ರಿಸೋರ್ಸ್ ಕಾಸ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಹೇಳ್ತೀವಿ ಅವ್ರ ಮೇಲೆ ವೆಚ್ಚ ಮಾಡ್ತಾ ಇದ್ದೀವಿ, ಯಾಕೆ ಅಂತ ಹೇಳಿದ್ರೆ ಅವರಿಂದ ನಮಗೆ ವ್ಯಾಲ್ಯೂ ಸಿಗುತ್ತೆ, ಸೊ ಹಾಗಾಗಿ ಅವರು ವ್ಯಾಲ್ಯೂ ನಮಗೆ ಅಂತೇಳಿ ಒಂದು ಕಡೆ ಹೇಳ್ತೀವಿ ಅಲ್ವಾ. ಸೊ ದೇರ್ ಇಸ್ ನೋ ಕರೆಕ್ಟ್ ಗೈಡ್ಲೈನ್ಸ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ವೆದರ್ ದ ಹ್ಯೂಮನ್ ರಿಸೋರ್ಸಸ್ ಆರ್ ಕಾಸ್ಟ್ ಅಥವಾ ವ್ಯಾಲ್ಯೂನ ಅಂತ. ದಿಸ್ ಇಸ್ ದ ಫಸ್ಟ್ ಲಿಮಿಟೇಷನ್. ನೆಕ್ಸ್ಟ್, like physical assets, human assets cannot be owned, retained and utilized as and when organization wishes to do so. ನೋಡಿ, ಕಂಪನಿಯಲ್ಲಿ ಬಿಲ್ಡಿಂಗ್ ಇದೆ, ಲ್ಯಾಂಡ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ಪ್ಲ್ಯಾಂಟ್ ಇದೆ, ಭೌತಿಕ ಆಸ್ತಿಗಳು ಬೇರೆ ಬೇರೆ ಥರದ್ದು ಇರ್ತವೆ. ಇವುಗಳನ್ನ ಕಂಪ್ನಿಗಳು ತಮಗೆ ಬೇಕಾದ ಹಾಗೆ ಪರ್ಚೇಸ್ ಮಾಡ್ಕೋಬೋದು, ಸೇಲ್ ಮಾಡ್ಬೋದು, ಅಪ್ರಿಷಿಯೇಟ್ ಮಾಡ್ತಾರೆ, ಡಿಪ್ರಿಷಿಯೇಟ್ ಆಗುತ್ತೆ. ಆದರೆ ಹ್ಯೂಮನ್ ರಿಸೋರ್ಸಸ್ ಹೀಗಲ್ಲ. ಹ್ಯೂಮನ್ ರಿಸೋರ್ಸ್ನ ನಿಮಗೆ ಬೇಕಾದಾಗೆ ತೊಗೊಳ್ಲಿಕ್ಕಾಗಲ್ಲ, ಬೇಕಾದ ಹಾಗೆ ಅವ್ರನ್ನ ತೆಗೆದಾಕ್ಲಿಕ್ಕಾಗಲ್ಲ, ಬೇಕಾದಾಗೆ ಅವ್ರನ್ನ ಉಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಬೇಕಾದಾಗೆ ನೀವು ಅದನ್ನ ಅವ್ರುಗಳನ್ನ ಯೂಸ್ ಮಾಡಲಿಕ್ಕೂ ಆಗಲ್ಲ, ಅಂದರೆ ಯುಟಿಲೈಸ್ ಮಾಡಲಿಕ್ಕಾಗಲ್ಲ. ಅವರಿಂದ ಸದುಪಯೋಗಗಳನ್ನ ನಾವು ತೊಗೋತಾನೇ ಇರ್ತೀವಿ. ನಾವು ಬೇಕಾದಾಗ ಅವ್ರಿಗೆ ಐ ಕ್ಯಾನ್ ಮೇಕ್ ದೆಮ್ ಪುಟ್ ಇನ್ ಟು ಸಮ್ ಅದರ್ ಯೂಸೇಜ್ ಅಂತೇಳಿ ಕೂಡ ಹೇಳಲಿಕ್ಕಾಗಲ್ಲ. ಬಟ್ ಮೆಷಿನರೀಸ್ ಪ್ಲ್ಯಾಂಟ್ ಹಾಗಲ್ಲ. ನಿಮಗೆ ಬೇಕಾದಾಗೆ ಅದನ್ನು ಪರ್ಚೇಸ್ ಮಾಡ್ಬೋದು, ಓನ್ ಮಾಡ್ಬೋದು, ರಿಟೇನ್ ಮಾಡ್ಬೋದು, ಯುಟಿಲೈಸ್ ಮಾಡ್ಬೋದು ಕಂಪನಿಗೆ ಬೇಕಾದಾಗೆ. But human resource cannot be done like that. So this is the another limitation which we can speak about human resources, where it is not like physical assets. ಯಾರೋ ಒಬ್ಬ ಮನುಷ್ಯನ ನಾವು ಅಥವಾ ಎಂಪ್ಲಾಯಿನ ಓನ್ ಮಾಡೋಕ್ಕಾಗೋದಿಲ್ಲ, ಅವರ ಒಡೆಯ ಅಂತೇಳಿ ನಾವು ಹೇಳಲಿಕ್ಕಾಗಲ್ಲ. ಅವ್ರನ್ನ ಬೇಕಾದಾಗೆ ನೀನು ಇಲ್ಲೇ ಇರು ಅಂತೇಳಿ ಅವ್ರಿಗೆ ಅಗ್ರಿಮೆಂಟ್ ಮಾಡಿ ನೀನೆಲ್ಲೂ ಮೂವ್ ಆಗಂಗಿಲ್ಲ ಅಂತೇಳಿ ಅವ್ರಿಗೆ ರಿಟೈನ್ ಮಾಡಲಿಕ್ಕಾಗೋದಿಲ್ಲ. ಅವ್ರಿಗೆ ಬೇಕಾದಾಗೆ ನಾವು ಎಲ್ಲ ಒಟ್ಟಿಗೂ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಚ್ ಆರ್ ಎ ಆಲ್ಸೋ ಸಫರ್ಸ್ ಫ್ರಮ್ ಮೆಜರ್ಮೆಂಟ್ ಪ್ರಾಬ್ಲಮ್ಸ್. ಇದು ಒಂದು ಮೇಜರ್ ಲಿಮಿಟೇಷನ್ ಅಂತಲೇ ಹೇಳ್ಬೋದು. ಸಿ, ದೇರ್ ಆರ್ ಮೆನಿ ಮಾಡೆಲ್ಸ್ ಆ್ಯಂಡ್ ಅಪ್ರೋಚಸ್ ಟು ಮೆಜರ್ ಹ್ಯೂಮನ್ ರಿಸೋರ್ಸಸ್, ಬಟ್ ಆ್ಯಸ್ ಫಿಸಿಕಲ್ ಅಸೆಟ್ಸ್, ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್ ಇನ್ ದ ಲಾಸ್ಟ್ ಸೆಷನ್ಸ್, ಫಿಸಿಕಲ್ ಅಸೆಟ್ಸ್ಗೆ ಮೆಜರ್ ಮಾಡೋಕ್ಕೆ ದೇರ್ ಆರ್ ಮೆನಿ ಮೆಥಡ್ಸ್. ಕಾಸ್ಟಿಂಗ್ ಮೆಥಡ್ಸ್ ಇದೆ, ಹಿಸ್ಟಾರಿಕಲ್ ಕಾಸ್ಟ್, ಫೇರ್ ವ್ಯಾಲ್ಯೂ ಮೆಥಡ್ ಇದೆ, ಪ್ರೆಸೆಂಟ್ ವ್ಯಾಲ್ಯೂ ಅಪ್ರೋಚ್ ಇದೆ. ಸೊ ಈ ರೀತಿ ದೇರ್ ಆರ್ ಮೆನಿ ಮೆಥಡ್ಸ್. ಬಟ್ ಎಚ್ ಆರ್ ಎ ಹ್ಯೂಮನ್ ರಿಸೋರ್ಸಸ್ನ ಹೇಗೆ ಮೆಜರ್ ಮಾಡೋವಂಥದ್ದು, ಆ ಕಾನ್ಸೆಪ್ಟ್ ಇಸ್ ಲೈಕ್ ಇಟ್ ಈಸ್ ಆಂಬಿಗ್ಯೂಟಿ, ಅಂದರೆ ಕನ್ಫ್ಯೂಷನ್ ಇದೆ. ಮೆಜರ್ಮೆಂಟ್ ಮಾಡೋದ ಮಾನವ ಸಂಪನ್ಮೂಲನ ಯಾವ ಆಧಾರದ ಮೇಲೆ ಮಾಡುವಂಥದ್ದು? ಮಾಡೆಲ್ಸ್ಗಳಿದೆ, ಓಕೆ, ಬಟ್ ಒಂದಕ್ಕೊಂದು ಒಂದೇ ಥರ ಇದೆಯಾ? ಇಲ್ಲ. ಸೊ ಅದು ಮುಂದಿನ ಸೆಷನ್ಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ.
ಸೊ ಈ ರೀತಿಯಾಗಿ ಮೆಷರ್ಮೆಂಟ್ ಪ್ರಾಬ್ಲಮ್ಸು ಕೂಡ ಇದೆ. ಒಂದು ಕಂಪ್ನಿ ಒಂದು ರೀತಿಯಾಗಿ ಮೆಷರ್ ಮಾಡ್ತಾ ಇದೆ, ಇನ್ನೊಂದು ಕಂಪ್ನಿ ಇನ್ನೊಂದು ರೀತಿ ಮಾಡೆಲ್ನ ಉಪಯೋಗಿಸ್ತಾ ಇದೆ. ಈ ಥರ ಡಿಫ್ರೆಂಟ್ ಮಾಡೆಲ್ ಲೀಡ್ಸ್ ಟು ಕನ್ಫ್ಯೂಷನ್. ಸೊ ಹಾಗಾಗಿ ಮೆಷರ್ಮೆಂಟ್ ಪ್ರಾಬ್ಲಮ್ಸು ಕೂಡ ಇದೆ ಹ್ಯೂಮನ್ ರಿಸೋರ್ಸಸ್. Whether the HR cost should be amortized or decreasing at a decreasing, constant or increasing rate. Whether the amortization rate should remain same or different for different categories of human capital, that is employees. ನೋಡಿ ಇಲ್ಲೊಂದಷ್ಟು ಕ್ವಶನ್ಸ್ ಇದೆ, ಇದೆಲ್ಲವೂ ಕೂಡ ಲಿಮಿಟೇಷನ್ಸ್. ನೋಡಿ ಹ್ಯೂಮನ್ ರಿಸೋರ್ಸನ್ನು ನಾವು ಅಸೆಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಫಿಸಿಕಲ್ ಅಸೆಟ್ಸ್ಗೆ ನಾವು ಡಿಪ್ರಿಸಿಯೇಷನ್ ಮಾಡ್ತೀವಿ. ಅದೇ ರೀತಿ ಹ್ಯೂಮನ್ ರಿಸೋರ್ಸಸ್ಸು ಕೂಡ ಅಸೆಟ್ ಅಂತ ಆದಮೇಲೆ ಅದಕ್ಕೂ ಕೂಡ ಡಿಪ್ರಿಸಿಯೇಷನ್ ಮಾಡಬೇಕು. ಬಟ್ ಹಿಯರ್ ವಿ ಕಾಲ್ ಇಟ್ ಆಸ್ ಅಮಾರ್ಟೈಸೇಷನ್. In the next sessions I'll be discussing what actually is amortization is, but in the sense depreciation is done for physical assets whereas amortization is done for intangible assets. So ಯಾಕೆ ನಾವು ಇಲ್ಲಿ amortization ಅಂತ ಯೂಸ್ ಮಾಡ್ತಾ ಇದ್ದೀವಿ ನೋಡೋಣ. ನೋಡಿ amortization ಫಿಸಿಕಲ್ ಅಸೆಟ್ಸ್ ಮಾಡ್ತೀವಿ, ಇಂಟ್ಯಾಂಜಿಬಲ್ ಅಸೆಟ್ಸಿಗೆ ಮಾಡ್ತೀವಿ, ಡಿಕ್ರೀಸಿಂಗ್ ವ್ಯಾಲ್ಯೂ ತೋರಿಸ್ತೀವಿ ನಾವು ಅಸೆಟ್ಸ್ನ. ಬಟ್ ಹ್ಯೂಮನ್ ರಿಸೋರ್ಸಸ್ಗೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇದ್ದೀವಿ ಅಥವಾ ಅಮಾರ್ಟೈಸೇಷನ್ ಅಂತಲೇ ತೊಗೊಳ್ಳೋಣ, ಅಥವಾ ಅವ್ರ ವ್ಯಾಲ್ಯೂ ಕಡಿಮೆ ಮಾಡಿ ತೋರಿಸ್ತಾ ಇರಬೇಕು ಅಂತ ಹೇಳಿದ್ರೆ ಅಸೆಟ್ ಅಂತ ಹೇಳಿದ್ಮೇಲೆ ಅವ್ರು ನಾವು ಡಿಕ್ರೀಸಿಂಗ್ ಆಗಿ ತೋರಿಸ್ಬೇಕಾ ಇಯರ್ ಬೈ, ಅಥವಾ ಅವ್ರು ಇರಂಗೇ ಇರ್ತಾರೆ ಅಂತೇಳಿ ತೋರಿಸ್ಬೇಕಾ ಅವರ ವ್ಯಾಲ್ಯೂನ, ಅಥವಾ ಅವರು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ, ಆರ್ಗನೈಸೇಷನ್ ಡೆವಲಪ್ ಆಗ್ತಾ ಇದ್ದಾರೆ, ಹೊಸ ಕೌಶಲ್ಯಗಳನ್ನ ಕಲ್ತಿದ್ದಾರೆ, ಶೈಕ್ಷಣಿಕ ಮಟ್ಟನ ಅವರು ವೃದ್ಧಿ ಮಾಡ್ಕೋತಾ ಇದ್ದಾರೆ ಅಂತೇಳಿ ಅವರ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿ ತೋರಿಸೋದು, ಅಪ್ರಿಸಿಯೇಟ್ ಮಾಡಿ ತೋರಿಸೋ ಅಂಥದ್ದು. ಬಿಗ್ ಕ್ವಶನ್ ಮಾರ್ಕ್. ಬಿಕಾಸ್ ಮಾನವ ಸಂಪನ್ಮೂಲ ಅನ್ನೋದು ಅಷ್ಟು ಸೂಕ್ಷ್ಮ. 10 ಜನ ಎಂಪ್ಲಾಯೀಸ್ ಇದ್ದಾರೆ ಒಂದು ಆರ್ಗನೈಸೇಷನಲ್ಲಿ ಅಂದರೆ 2 ಅಭಿವೃದ್ಧಿ ಆಗ್ತಿರ್ಬೋದು, ಎಲ್ಲರಿಗೂ ಒಂದೇ ರೀತಿಯಾದಂಥ ನೇಚರ್ ಆಫ್ ಜಾಬ್ ಅಂದ್ಕೊಳ್ಳೋಣ, ನೇಚರ್ ಆಫ್ ವರ್ಕು. ಇನ್ನಿಬ್ಬರು ಒಂದೇ ಸಮವಾಗಿರ್ಬೋದು, ಯಾವಾಗ ಜಾಯ್ನ್ ಆಗಿದ್ರು 5 ವರ್ಷ ಆದಮೇಲೂ ಹಾಗೆ ಇರ್ತಾರೆ. ಇನ್ನು ಮಿಕ್ಕಿದವರು ಇನ್ನೂ 7 ಜನ ಅವರು ಈ ಕಡೆ ಅಭಿವೃದ್ಧಿನೂ ಆಗ್ತಿಲ್ಲ, ಈ ಕಡೆ ಒಂದೇ ಸಮನೂ ಇಲ್ಲ, ತುಂಬ ಏರಿಳಿತಗಳಿದೆ. ಸೊ ಇಷ್ಟು ಜನ ಒಂದೇ ಕಡೆ ವರ್ಕ್ ಮಾಡ್ತಾಯಿದ್ದಾರೆ. ಇಷ್ಟು ಜನಕ್ಕೂ ಹೇಗೆ ವ್ಯಾಲ್ಯೂ ಮಾಡೋದು, ನಾನು ಅವ್ರನ್ನ ಹೇಗೆ ಡಿಪ್ರಿಸಿಯೇಟ್ ಮಾಡೋದು, ಅಮಾರ್ಟೈಸ್ ಮಾಡೋದು, ಡಿಕ್ರೀಸಿಂಗಲ್ಲಿ ಮಾಡೋದು, ಕಾನ್ಸ್ಟೆಂಟ್ಲಿ ಮಾಡೋದು, ಅಥವಾ ಇನ್ಕ್ರೀಸಿಂಗ್ ರೇಟಲ್ಲಿ ಮಾಡೋದು, ದಿಸ್ ಆಲ್ ಕನ್ಫ್ಯೂಷನ್. ದ ಎಂಪ್ಲಾಯೀಸ್ ಆ್ಯಂಡ್ trade unions may not accept the idea of valuing and amortizing them. Valuing employees at different levels may lead to division. ನೋಡಿ ಏನಾದರೂ ನಾವು ಅಮಾರ್ಟೈಸೇಷನ್ ಮಾಡಿದ್ರೆ ಅಂದರೆ ಡಿಕ್ರೀಸಿಂಗ್ ಲೆವೆಲಲ್ಲಿ ಏನಾದರೂ ಅಥವಾ ಅವ್ರಿಗೆ ಇಷ್ಟ ಆಗದಿರೋ ರೀತಿಯಲ್ಲಿ ವ್ಯಾಲ್ಯೂ ಮಾಡಿದ್ರೆ ಹ್ಯೂಮನ್ ರಿಸೋರ್ಸಸ್ ಒಬ್ರಿಗೊಂಥರ ಮಾಡಿ ಬೇರೆ ಮಾಡೆಲ್ಸ್ನ ಅಪ್ರೋಚ್ಗಳನ್ನ ಅಪ್ಲೈ ಮಾಡಿದ್ರೆ ಟ್ರೇಡ್ ಯೂನಿಯನ್ಸು ಮತ್ತು ಎಂಪ್ಲಾಯೀಸ್ ಇದನ್ನು ಒಪ್ಕೊಳ್ಳೋದಿಲ್ಲ. ಬಿಕಾಸ್ ಇಟ್ ಲೀಡ್ಸ್ ಟು ಡಿವಿಷನ್ ಅಂದರೆ ಈಗ 10 ಜನ ಎಂಪ್ಲಾಯೀಸ್ ಅಂತ ಹೇಳಿದ್ರೆ 5 ಜನಕ್ಕೆ ಒಂಥರ, ಇನ್ನು 5 ಜನಕ್ಕೆ ಒಂಥರ ಮಾಡಿದ್ರೆ ಡಿವಿಷನ್ ಆಗುತ್ತೆ. ಸೊ ಕಾನ್ಫ್ಲಿಕ್ಟ್ ರೈಸ್ ಆಗುತ್ತೆ. ಸೊ ಹಾಗಾಗಿ ಇದಿಷ್ಟು ಲಿಮಿಟೇಷನ್ಸ್ ಅಥವಾ ಅನಾನುಕೂಲಗಳು ಯಾವುದ್ರದ್ದು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಅನಾನುಕೂಲಗಳು. ಸೊ ಮುಂದಿನ ದಿನಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಇನ್ನೂ ಒಳ್ಳೊಳ್ಳೆ ಅಪ್ರೋಚಸ್ ಮತ್ತು ಮಾಡೆಲ್ಸ್ ಡೆವಲಪ್ ಆಗಿ ಎಲ್ಲ ಆರ್ಗನೈಸೇಷನ್ಸ್ನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ all these limitations can be converted into advantages. So in this session we discussed regarding advantages and various limitations of human resource accounting. Thank you. So this ends the